ಟಿಕೆಟ್ ಬದಲಾವಣೆಗೆ ಬಿಗಿ ಪಟ್ಟು ಹಿಡಿಯಲಾಗಿದೆ. ಟಿಕೆಟ್ ಬದಲಿಸಿ ಪಟ್ಟು ಹಿಡಿದಿರುವಂತಹ ವೀಣಾ ಕಾಶಪ್ಪನವರು ಟಿಕೆಟ್ ಅನ್ನ ಬದಲಾವಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ಸಭೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್, ತಿಮ್ಮಾಪುರ ವಿಜಯಾನಂದ ಕಾಶಪ್ಪನವರ್, ಆಕಾಂಕ್ಷಿ ಆಗಿರುವಂತಹ ವೀಣಾ ಕಾಶಪ್ಪನವರು ಸಹ ಭಾಗಿಯಾಗಿರ್ತಾರೆ. 2 ದಿನದ ಹಿಂದೆ ವೀಣಾ ಕಾಶಪ್ಪನವರಿಗೆ ಕರೆ ಮಾಡಿದ್ರು ಸಿಎಂ. ಟಿಕೆಟ್ ಬದಲಾಯಿಸದೇ ಇದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ವೀಣಾ ಕಾಶಪ್ಪನವರು ಹೇಳಿರ್ತಾರೆ. ವೀಣಾ ಕಾಶಪ್ಪನವರ ಮನವೊಲಿಸ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ? ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ವೀಣಾ ಕಾಶಪ್ಪನವರು ಪಟ್ಟು ಹಿಡಿದಿದ್ದಾರೆ ಟಿಕೆಟ್ಗಾಗಿ. ಪಕ್ಷೇತರರಾಗಿ ಆದರೂ ಅಭ್ಯರ್ಥಿಯಾಗಿ ತಾನು ಸ್ಪರ್ಧಿಸ್ತೀನಿ ಅಂತಿದ್ದಾರೆ. ನಿಜಕ್ಕೂ ಅಂಥದ್ದೊಂದು ಹೆಜ್ಜೆ ಇಡುವ ಸಾಧ್ಯತೆ ಇದೆಯಾ? ಅವರ ಮನವೊಲಿಕೆ ಆಗತ್ತಾ ಅಥವಾ ಟಿಕೆಟ್ ಬದಲಾವಣೆ ಮಾಡುವಂತಹ ಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಇದೆಯಾ? ಸದ್ಯದ ಸಿಚುವೇಶನ್ ಏನು? ಪ್ರತಿಮಾ, ಸದ್ಯಕ್ಕೆ ಕಾಂಗ್ರೆಸ್ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗುವುದು ನಿಶ್ಚಿತ. ಯಾಕಂದ್ರೆ ಟಿಕೆಟ್ ಘೋಷಣೆ ಆಗಿದೆ. ಈ ಹಂತದಲ್ಲಿ ಟಿಕೆಟ್ ಬದಲಾವಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಪಾಲಿಗೂ ಕೂಡ. ಇದರ ಜೊತೆಗೆ ವೀಣಾ ಕಾಶಪ್ಪನವರಿಗೆ ಇರುವಂತಹ ಬೇಸರ ಏನು ಅಂದ್ರೆ, ಸ್ಥಳೀಯವಾಗಿ ನನ್ನ ಹೆಸರು ಶಿಫಾರಸಾಗಿತ್ತು. ಆದ್ರೆ ಸ್ಕ್ರೀನಿಂಗ್ ಕಮಿಟಿಗೆ ಬಂದಾಗ ಸಂಯುಕ್ತ ಪಾಟೀಲ್ ಹೆಸರು ಮಾತ್ರ ಒಂದೇ ಹೈಕಮಾಂಡ್ ಅಂದ್ರೆ ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸಾಗಿತ್ತು. ಜಿಲ್ಲಾ ನಾಯಕರಾದಂತ ನಾನು ಹಿಂದೆ ಸ್ಪರ್ಧೆ ಮಾಡಿದ್ರು ಕೂಡ ನನ್ನ ಹೆಸರು ಹೈಕಮಾಂಡ್ ತನಕ ಹೋಗಿಲ್ಲ ಅನ್ನುವಂತ ಬೇಸರ ಮತ್ತು ಆಕ್ರೋಶ ವೀಣಾ ಕಾಶಪ್ಪನವರಲ್ಲಿ ಇದೆ. ಆ ಕಾರಣಕ್ಕಾಗಿ ಅವರ ಬೆಂಬಲಿಗರ ಜೊತೆಗೆ ಸಭೆ ಮಾಡಿದಾಗ, ಅವರ ಸಮುದಾಯದ ಮುಖಂಡರುಗಳ ಜೊತೆಗೆ ಕೂಡ ಸಭೆ ನಡೆಸಿದಾಗ ಎಲ್ಲರೂ ಕೂಡ ನೀವು ಪಕ್ಷೇತರವಾಗಿ ನಿಲ್ಲಿ, ನಾವೆಲ್ಲರೂ ಕೂಡ ನಿಮ್ಮ ಬೆಂಬಲಕ್ಕೆ ಇರ್ತೀವಿ ಎನ್ನುವಂತಹ ಮಾತುಗಳನ್ನ ಆಡಿದ್ರು. ಆ ಸಂದರ್ಭದಲ್ಲಿ ವೀಣಾ ಕಾಶಪ್ಪನವರು ಯಾವ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ಕಾರಣ ಮುಖ್ಯಮಂತ್ರಿಗಳೇ ಕರೆ ಮಾಡಿ 28ನೇ ತಾರೀಕು ಅಂದ್ರೆ ಇವತ್ತು ಒಂದು ಸಭೆ ಮಾಡೋಣ, ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಅನ್ನುವಂತ ಸೂಚನೆ ಕೊಟ್ಟಿದ್ರು. ಸೊ ಆ ಕಾರಣಕ್ಕಾಗಿ ಈಗ ವೀಣಾ ಕಾಶಪ್ಪನವರ ಜೊತೆಗೆ ಅವರ ಪತಿ ವಿಜಯಾನಂದ ಕಾಶಪ್ಪನವರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಸಂಜೆ ಬಹುಶಃ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ನಿಗದಿ ಆಗ್ಬೋದು. ಯಾಕಂದ್ರೆ ಸಮಯ ಕೂಡ ಇನ್ನ ಮುಖ್ಯಮಂತ್ರಿಗಳು ತಿಳಿಸಿಲ್ಲ. ಕೋಲಾರ ಮತ್ತೆ ಬಾಗಲಕೋಟೆ 2 ಸಭೆ ಆಗ್ಬೇಕಾಗಿದೆ. ಬಹುಶಃ 2 ಸಭೆಗಳು ಸಂಜೆ ನಡೆಯುವಂತ ಸಾಧ್ಯತೆ ಇದೆ. ಸಭೆ ಬಳಿಕ ವೀಣಾ ಕಾಶಪ್ಪನವರು ಯಾವ ತೀರ್ಮಾನ ಘೋಷಣೆ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.